ನಮ್ಮ ಮನೆಯ ಪುಟ್ಟ ರಾಮಲಲ್ಲ ಮತ್ತು ಸೀತಾಮಾತಾ. ಇಲ್ಲಿ ನೋಡ್ರಿ ರಾಮ ಸೀತಾಮಾತಾನ್ ಜೊತೆ ಬಂದಿರಿ. ಹೌದ್ರಿ. ಅಯೋಧ್ಯಾದೊಳಗಿರು ಬಾಲರಾಮ ನನ್ನ ಮನೆಗೆ ಬಂದಂಗೆ ಅನಿಸ್ಲಿಕ್ಕತ್ತದ. ಈ ಪುಟಾಣಿ ಸೀತಾಮಾತಾ ಎಷ್ಟು ಚಂದ ಇದ್ದಾಳಲ್ಲ. ಇವರಿಬ್ಬರು ನೋಡಲಿಕ್ಕೆ ನನಗೆ ಎರಡು ಕಣ್ಣು ಸಾಲ್ವಲು ಅನ್ನಿಸ್ತದ. ಮಕ್ಕಳಿಗೆ ಈ ರೀತಿ ದೇವರ ಥರ ತಯಾರು ಮಾಡಿ ದೇವರ ಅಲಂಕಾರ ಮಾಡಿ ನೋಡೋದು ಒಂಥರ ಕಣ್ಣಿಗೆ ಹಬ್ಬ ಅಂತ ಅನ್ನಿಸ್ತದ. ಮಕ್ಕಳು ಭಾಳ ಜಲ್ದಿ ಬೆಳಿತಾವ್ರಿ. ಅದ್ರಾಗ ಹೆಣ್ಮಕ್ಳು ಅಂಕಾರ ನೋಡ್ತಾ ದೊಡ್ಡವರಾಗಿ ನಿಂತ್ಬಿಡ್ತಾರೆ. ಅದ್ರ ಸಲುವಾಗಿ ನಾನು ನನ್ನ ಮಗಳದ್ದು ಪ್ರತಿಯೊಂದು ದಿನಾನೂ ಸೆಲೆಬ್ರೇಟ್ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಇಲ್ಲಿ ನೋಡ್ರಿ ನಮ್ಮ ಅಕ್ಕನ ಮಗಳಿದ್ದಾಳ ಆದ್ಯ ಅಂಥೇಳಿ. ಆಕಿನೂ ಭಾಳ ಮುದ್ದು ಬಂಗಾರಿ. ಆಕಿ ನನ್ನ ಮಗಳು ಇಬ್ಬರೂ ನನಗೆ ಒಂದನ. ಅವರಿಬ್ಬರನ್ನೂ ಚಂದ ತಯಾರು ಮಾಡೋದು, ಅವ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದು ಅಂದ್ರೆ ನನಗೆ ಭಾಳ ಇಷ್ಟ. ನಮ್ಮ ತತ್ಸವಿ ಇನ್ನೂ ಹುಟ್ಟಿರ್ಲಿಕ್ಕಿಲ್ಲ. ದಿನಾಲೂ ಆದ್ಯ ನನ್ನ ಹತ್ರ ಬಂದು ಆಂಟಿ ಪಾಪು ಯಾವಾಗ ಬರುತ್ತೆ ಅಂತ ಕೇಳ್ತಿದ್ಲು. ಯಾಕವ್ವ ನಿನಗೆ ಎದಕ್ಕೆ ಬೇಕು ಪಾಪು ಅಂದ್ರೆ? ಆಕೆ ಹೇಳ್ತಿದ್ಲು ನಾನು ಪಾಪು ಜೊತೆ ಆಟ ಆಡಬೇಕು, ಊಟ ಮಾಡಬೇಕು ಅಂಥೇಳಿ. ಅದು ಇವಾಗ ನನಗೆ ಎಷ್ಟು ಕರೆಕ್ಟ್ ಅನ್ನಿಸ್ತದ. ಆಕೆ ನನ್ನ ಮಗಳನ್ನಂದ್ರೆ ಭಾಳ ಪ್ರೀತಿ ಮಾಡ್ತಾಳೆ. ನನ್ನ ಮಗಳಿಗೂ ಆದ್ಯ ಅಕ್ಕ ಅಂದ್ರೆ ಭಾಳ ಇಷ್ಟ. ಇಬ್ಬರು ಸೇರಿ ಬೆಳಿಲಿಕ್ಕತ್ತಾರ. ಇಬ್ಬರು ಒಡಹುಟ್ಟಿದವ್ರ ಗತೆನ ಅದಾರ. ನನ್ನ ಹೊಟ್ಟೆಯೊಳಗೆ ಒಂದು ಮಗು ಮೂಡಾಕತ್ತೈತಿ ಅಂತ ನನಗೆ ಗೊತ್ತಾದ ತಕ್ಷಣ ನಾನು ಮೊದಲು ದೇವ್ರಿಗೆ ಬೇಡ್ಕೊಂಡಿದ್ದು, ಅಪ್ಪ ತಂದೆ ನಂಗೆ ಹೆಣ್ಮಗು ಕೊಡಪ್ಪ. ಯಾಕಂದ್ರೆ ಹೆಣ್ಮಕ್ಳನ್ನ ಅಲಂಕಾರ ಮಾಡೋದು, ಅವ್ರನ್ನ ಚಂದ ತಯಾರು ಮಾಡೋದು, ಅವ್ರದ್ದು ಸಡಗರ ನೋಡೋದು ಇದೆಲ್ಲನೂ ನನಗೆ ಮುಂಚೆಯಿಂದನೂ ಭಾಳ ಇಷ್ಟ. ನಾನು ಸಣ್ಣಕಿ ಇದ್ದಾಗ ನಮ್ಮ ಆಜು ಬಾಜು ಮನೆ ಒಳಗೆ ಇರುವಂಥ ಪಾಪುಗಳ್ನ ತಯಾರು ಮಾಡ್ತಿದ್ದೆ ನಾನು. ಆದರೆ ಇವಾಗ ನನ್ನ ಮಗಳನ್ನ ತಯಾರು ಮಾಡ್ಲಿಕ್ಕತ್ತೇನಿ. ಭಾಳ ಖುಷಿ ಅನ್ಸುತ್ತೆ. ನೋಡ್ರಿ ಎಲ್ಲ ಫೋಟೋಸ್ ಹೆಂಗೆ ಬಂದಿದ್ದಾವಂತ ಹೇಳಿ. ನನ್ನ ಮನೆ ಬಾಲರಾಮ ಹೆಂಗಿದಾನಂತಂದು ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.